ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಬಹಳ ವಿಶೇಷವಾದಂಥ ಬಹಳ ಪುರಾತನವಾದಂಥ ಒಂದು ಅತ್ಯದ್ಭುತವಾದಂಥ ಒಂದು ದೇವಸ್ಥಾನಕ್ಕೆ ಹೋಗೋಣ. ತಮ್ಮನೇಲಿ ನೋಡಿದಿರ, ಅದೇ ಮುಳಬಾಗಿಲಿನ ಆಂಜನೇಯ. ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿರುವಂಥ ಈ ವೀರಾಂಜನೇಯ ದೇವಸ್ಥಾನವು ಬಹಳ ಪ್ರಸಿದ್ಧವಾದಿದೆ. ಸುಮಾರು ಬೆಂಗಳೂರಿಂದ 100 ಕಿಲೋಮೀಟರ್ ದೂರದಲ್ಲಿದೆ. ಮುಳಬಾಗಿಲು ಅಂತ ಹೆಸರು. ಇದರ ಆ್ಯಕ್ಚುಲಿ ಮೊದಲ ಹೆಸರು ಇದರದು ಮೂಡಲಬಾಗಿಲು ಅಂತ. ಇದರ ಯಾಕೆ ಈ ಥರ ಹೆಸರು ಬಂತು ಅಂತಂದರೆ, ವಿಜಯನಗರ ಸಾಮ್ರಾಜ್ಯದಲ್ಲಿದ್ದಾಗ ಅದು ಪೂರ್ವದ ತುದಿಯಲ್ಲಿಂದ ಪೂರ್ವ ಬಾಗಿಲು ಅಂತ ಇತ್ತು. ಅದು ಯಾಕಂದರೆ ಮುಳುಗ್ತಾ ಇರೋದ ಕಾರಣ ಅದು ಮುಳಬಾಗಿಲು ಅಂತ ಮೂಡಲಬಾಗಿಲು ಅಂತ ಇತ್ತು. ನಂತರ ಅದು ಮುಳಬಾಗಿಲಾಯಿತು. ಈ ದೇವಾಲಯ ಸುಮಾರು 5,000 ವರ್ಷ ಹಳೆಯ ದೇವಸ್ಥಾನ ಅಂತ ಹೇಳಲಾಗುತ್ತೆ. ಅದಕ್ಕಿಂತ ಮುಂಚೆ ನಾವು ಈ ಸಿಟಿನ ನೋಡ್ತಾ ಇದ್ದೀವಿ, ಬಗ್ಗೆ ತಿಳ್ಕೊಳ್ಳೋಣ. ಎಷ್ಟು ರಮಣೀಯವಾಗಿದೆ. ಭಾಳ ಮುಳಬಾಗಿಲು ಅಂದ ತಕ್ಷಣ ಮೊದಲು ನಮ್ಗೆ ನೆನಪಾಗೋದು ದೋಸೆ ಅಲ್ವಾ? ಅದ ನಂತರ ಈ ದೇವಸ್ಥಾನ ಎಲ್ಲ ನೆನಪಾಗುತ್ತೆ. ಫಸ್ಟ್ ಮುಳಬಾಗಿಲು ಅಂದ ತಕ್ಷಣ ಮುಳಬಾಗಿಲು ದೋಸೆ ಬಹಳ ಫೇಮಸ್. ಹೇಳಿದಾಗೆ ಈ ದೇವಾಲಯ ಸುಮಾರು 5 ವರ್ಷ ಹಳೆಯಾದಂಥ ದೇವಸ್ಥಾನ. ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಿತವಾದಂಥ ಒಂದು ದೇವಸ್ಥಾನ. ಕಪ್ಪು ಗ್ರಾನೈಟಿಂದ ಕೆತ್ತಲ್ಪಟ್ಟಂಥ ಒಂದು ಅದ್ಭುತವಾದ ವೀರಾಂಜನೇಯ 12 ಅಡಿ ಎತ್ತರ ಇದೆ ಈ ದೇವಸ್ಥಾನ ಅಂತ ಹೇಳಲಾಗತ್ತೆ. ನೋಡ್ತಾ ಇದ್ದೀರಾ, ಇದು ಆಲ್ಮೋಸ್ಟ್ ನಮ್ಮ ಮುಳಬಾಗಿಲು ಮತ್ತು ಕೋಲಾರ ಇವೆಲ್ಲ ಹತ್ತಿರದಲ್ಲಿರೋದ್ರಿಂದ ಇದು ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಮತ್ತು ಆಂಧ್ರ ಬಾರ್ಡ್ರ್ ಹತ್ತಿರನೇ ಬರುತ್ತೆ. ನಾನು ಹೇಳಿದಾಗೆ ನಿಮಗೆ ಇಲ್ಲಿ ಭಾಳ ಫೇಮಸ್ ಆಗಿರೋದು ನೋಗುತ್ತದೆ ದೋಸೆ. ಇದೇ ದೇವಸ್ಥಾನ. ನಾನು ಹೇಳಿದಾಗ ಇದು 5 ವರ್ಷ ಹಳೆಯದಾದಂಥ ದೇವಸ್ಥಾನ. ಕಪ್ಪು ಗ್ರಾನೈಟಿಂದ ನಿರ್ಮಿತವಾದಂಥ ಕೆತ್ತಲ್ಪಟ್ಟಂಥ ವೀರಾಂಜನೇಯ 12 ಅಡಿ ಎತ್ತರ ಹಾಗೂ ಇದೆ. ಕಪ್ಪು ಶಿಲೆಯನ್ನು ಗ್ರಾನೈಟಿಂದ ಮಾಡುವಂಥದ್ದು. ಇದಕ್ಕೂ ಮಹಾಭಾರತಕ್ಕೂ ಬಹಳ ವಿಶೇಷವಾದಂಥ ನಂಟಿದೆ. ಕಾರಣ ಏನು ಅಂತಂದರೆ, ಮಹಾಭಾರತ ಎಲ್ಲರಿಗೂ ಗೊತ್ತಿರೋದಂಥದ್ದು ಅಂದರೆ ಬಹಳ ಸುಮಾರು 18 ದಿನಗಳಂತ ನಡೆದಂಥ ಒಂದು ಯುದ್ಧ. ಅದಕ್ಕಿಂತ ಮುಂಚೆ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ದ್ರೌಪದಿ ಸೌಗಂಧಿಕ ಪುಷ್ಪ ತರಲಿಕ್ಕೆ ಭೀಮನಿಗೆ ಹೇಳ್ತಾಳೆ. ಭೀಮ ಅದನ್ನು ತರಕ್ಕೆ ಹೋದಾಗ ಅಲ್ಲಿ ಆಂಜನೇಯ ತನ್ನ ಬಾಲವನ್ನು ಇದು ಮಾಡಿಕೊಂಡು ನೀನು ಕೂತಿರ್ತಾನೆ. ಆವಾಗ ಕೇಳ್ಕೊತಾನೆ, ಈ ಥರ ನನಗೆ ಸಹಾಯ ಮಾಡು ಅಂತ, ನನಗೆ ಇದು ಮಾಡು, ನನಗೆ ಈ ಥರ ಯುದ್ಧನ ಮಾಡಬೇಕು ಅಂತ ಇದ್ದೀವಿ, ದಯವಿಟ್ಟು ನಮಗೆ ನೀವು ಸಹಾಯ ಬೇಕು ಅಂದಾಗ ಆಗ ಆಂಜನೇಯ ಕೃಷ್ಣ ಅರ್ಜುನನ ಸಾರಥಿ ಆಗ್ತಾರೆ. ಆ ಅರ್ಜುನ ಸಾರಥಿಯಾದಂಥ ಒಂದು ರಥಕ್ಕೆ ಧ್ವಜಸ್ತಂಭವಾಗಿ ಆಂಜನೇಯನ ಧ್ವಜಸ್ತಂಭವನ್ನು ನೀಡ್ತಾರೆ. 18 ಯುದ್ಧ ಆಗಿ ಪಾಂಡವರು ಗೆದ್ದ ನಂತರ ಆ ಯುದ್ಧದಲ್ಲಿ ಮುಗಿದ ಮೇಲೆ ಧ್ವಜನ ಏನಿದೆ ಅದನ್ನು ತೆಗೆದ ತಕ್ಷಣ ಆ ರಥ ಪೂರ್ತಿ ಸುಟ್ಟೋಗುತ್ತೆ. ಅಷ್ಟು ಇದಾಗಿರುತ್ತೆ ಅಂಥದ್ದು. ಅದು ಕೃಪೆ, ಆದ ಒಂದು ಕೃತಜ್ಞತೆಗೋಸ್ಕರ ಪಾಂಡವರು ಮತ್ತು ಎಲ್ಲ ಸೇರಿ ಅರ್ಜುನ ಏನು ಮಾಡ್ತಾನೆ, ಇಲ್ಲಿ ಅದನ್ನು ನಿರ್ಮಾಣ ಮಾಡ್ತಾನೆ, ಆಂಜನೇಯನ ನಿರ್ಮಾಣ ಮಾಡಿದಂಥ ಅಂತ ಒಂದು ಕಥೆ ಇದೆ. ಅದಲ್ಲದೆ ಇಲ್ಲಿ ವೆಂಕಟೇಶ್ವರನ ವಿಗ್ರಹ ಕೂಡ ಉಂಟು, ಲಕ್ಷ್ಮೀ ನರಸಿಂಹ ಉಂಟು, ರಂಗನಾಥ ಹಾಗೂ ಚನ್ನಕೇಶವ ದೇವಾಲಯ ಕೂಡ ಇದೆ. ಜೊತೆಗೆ ಪದ್ಮಾವತಿ ವೆಂಕಟೇಶ್ವರ ಎರಡೂ ಕೂಡ ಇದೆ. ನಂತರ ನಿಮಗೆ ಇಲ್ಲಿ ಹಿತ್ತಾಲಿ ಗುರಾಣಿಯಿಂದ ಪಟ್ಟ ಅಂತಹ ಒಂದು ಹಲ್ಲಿ ಕೂಡ ನೀವು ನೋಡಬಹುದು, ಅದನ್ನು ಮುಟ್ಟಬಹುದು. ಭಾಳ ವಿಶೇಷವಾದಂಥ ದೇವಸ್ಥಾನ, ಭಾಳ ಪುರಾತನ ದೇವಸ್ಥಾನ. ಆದ್ದರಿಂದ ಸುಮಾರು ಜನ ಇಲ್ಲಿ ವಿಸಿಟ್ ಮಾಡಿದ್ದಾರೆ. ಹಾಗೆ ನೀವು ವಿಸಿಟ್ ಮಾಡಿ ಆಂಜನೇಯನ ಕೃಪೆಗೆ ಪಾತ್ರರಾಗಿ ಅಂತ ಈ ವಿಡಿಯೋ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಭಾಳ ಚಿಕ್ಕದಂಥ ವಿಡಿಯೋ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಮೊದಲನೇ ಬಾರಿಗೆ ಯಾರು ನೋಡ್ತಾ ಇದ್ದೀರಾ ಅವರು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಇಂಥ ಬ್ಯೂಟಿಫುಲ್ ಆದಂಥ ದೇವಸ್ಥಾನ ಅಲ್ಲ, ತುಂಬ ಪುರಾತನವಾದಂಥ ದೇವಸ್ಥಾನ. ಇದು ನೋಡಿ, ವೆಂಕಟೇಶ್ವರ ಕಾಣಿಸ್ತಾ ಇದೆ ನಿಮಗೆ, ಹಾಗೆ ಪದ್ಮಾವತಿ ಕೂಡ ಇದ್ದಾರೆ. ಭಾಳ ವಿಶೇಷವಾದಂಥ ದೇವಸ್ಥಾನ. ನಮ್ಮ ದೂರ ಏನಿಲ್ಲ, ತುಂಬ ಹತ್ತಿರವಾದಂಥ ದೇವಸ್ಥಾನ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಾನು ಮತ್ತೊಮ್ಮೆ ನಿಮಗೆ ಇನ್ನೊಂದು ಅದ್ಭುತವಾದಂಥ ವಿಡಿಯೋದೊಂದಿಗೆ, ಒಂದು ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಬಾಯ್.